ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಶುಂಠಿ ಬೆಳ್ಳುಳ್ಳಿ ಸಾಂಬಾರ್. ಇದನ್ನು ಎಣ್ಣೆ ಇಲ್ಲದೆ ಮಾಡೋದು ಹೇಗೆ, ಇದರ ಬೆನಿಫಿಟ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಾಂಬಾರು ಮಳೆಗಾಲ ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು. ದೇಹಕ್ಕೆ ಒಳಗಡೆಯಿಂದನೇ ರೋಗ ನಿರೋಧಕ ಶಕ್ತಿನ ಕೊಟ್ಟು ಈ ತಂಪಿಗೆ ನಮಗೆ ಹೋರಾಡೋಕ್ಕೆ ಒಂಥರ ಶಕ್ತಿ ಕೂಡ ಕೊಡುತ್ತೆ. ಮತ್ತು ಸಾಂಕ್ರಾಮಿಕ ರೋಗಗಳೊಂದಿಗೆ ಹೋರಾಡಲು ಕೂಡ ಶಕ್ತಿ ಕೊಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಗಸಗಸೆ, ಮತ್ತು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಧನಿಯಾ, 1 ತೆಂಗಿನಕಾಯಿ, ಮತ್ತು 1 ದೊಡ್ಡದು ಶುಂಠಿ, ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಮತ್ತು ಗಸಗಸೆನ ಚೆನ್ನಾಗಿ ರುಬ್ಕೊತಾ ಇದೆಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, 1 ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಪೂರ್ತಿ ನಾವಿಲ್ಲಿ 1 ತೆಂಗಿನಕಾಯಿನ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ಕೂಡ ಫುಲ್ಲು ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೀವು ಇದು ಮಾಡ್ಕೊಳ್ಳಿ. ಇನ್ನೊಂದು ಜಾರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಹಸಿಯಾಗೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಹುಳಿ ರುಚಿಗೆ ತಕ್ಕಷ್ಟು ನೀವು ಐಟಮ್ಸ್ಗಳನ್ನ ವೇರಿಯೇಷನ್ ಮಾಡ್ಕೋಬೋದು. ಸೊ ಇನ್ನು ಒಂದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು 2 ರಿಂದ 3 ಕಡ್ಡಿ ಇರುವಂಥ ಒಂದು ಇದನ್ನು ತೊಗೊಂಡಿದ್ದೀನಿ. ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಫುಲ್ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಸೊ ಬದನೆಕಾಯಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ಅದು ನಿಮ್ಮ ಇಷ್ಟ. ನಾವು ಹೀಟ್ ಆಗಲಿ ಅನ್ನೋ ರೀಸನ್ಗೆ ಹಾಕ್ಕೊತಾ ಇರೋದು. ಸೊ ಆಮೇಲೆ ಇಲ್ಲಿ ಏನು ನಾನು ಅದು ತೆಂಗಿನಕಾಯಿ ಮತ್ತು ಎಲ್ಲ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ರುಬ್ಬಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು, ಮತ್ತು ಟೊಮ್ಯಾಟೊ, ಹುಣಸೆ ಹಣ್ಣನ್ನು ಹಾಕಿದ್ನಲ್ಲ ಎರಡನ್ನೂ ಸೇರಿಸಿ ನಾನಿಲ್ಲಿ ಫುಲ್ಲು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಆ ರೀತಿ ನಾನಿಲ್ಲಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ಇದನ್ನು ತಿನ್ನೋದ್ರಿಂದ ನಮ್ಗೆ ಏನೇನು ಲಾಭ ಇದೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ವೀಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಡೈಜೆಷನ್ಗೆ. ಸೊ ಜಿಂಜರ್ ಗಾರ್ಲಿಕ್ ಏನಪ್ಪ ಅಂದರೆ ಡೈಜೆಸ್ಟಿವ್ ಎಂಜೈಮ್ ಇರೋದ್ರಿಂದ ಕಂಪ್ಲೀಟಾಗಿ ಎಲ್ಲ ನ್ಯೂಟ್ರಿಷನ್ ಅಬ್ಸರ್ವ್ ಆಗಿ ನಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡೋದು. ಮತ್ತು ಆ್ಯಂಟಿ ಇನ್ಫ್ಲಮೇಷನ್, ಏನಾದರೂ ನೋವುಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮೇನ್ ಬಂದುಬಿಟ್ಟು ನಮ್ಮ ಇಮ್ಯೂನ್ ಸಿಸ್ಟಮ್ನ ಇದು ಬೂಸ್ಟ್ ಮಾಡುತ್ತೆ. ಕ್ಯಾಲೋರೀಸ್ ಎಲ್ಲ ಕಡಿಮೆ ಇರುತ್ತೆ, ಮತ್ತು ಲೋ ಕೊಲೆಸ್ಟ್ರಾಲ್ ಕೂಡ ಇದರಲ್ಲಿ ಇರುತ್ತೆ. ಸ್ಪೆಷಲಿ ಇದರಲ್ಲಿ ಪ್ರೀಬಯೋಟಿಕ್ ಫೈಬರ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಗುಡ್ ಬ್ಯಾಕ್ಟೀರಿಯಾನ ಬೂಸ್ಟ್ ಮಾಡಿ ಗಟ್ ಹೆಲ್ತ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಶುಗರ್ ಇದೆ, ಬ್ಲಡ್ ಶುಗರ್ನ ಕಡಿಮೆ ಮಾಡಬೇಕನ್ನೋರು ದಯವಿಟ್ಟು ಇದನ್ನು ತೊಗೊಳ್ಳಿ. ಸೊ ಇದಷ್ಟೇ ಅಲ್ಲದೆ ಇದು ಕಣ್ಣಿನ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಎ ಇದೆ ಇದರಲ್ಲಿ. ಕ್ಯಾನ್ಸರ್ ಬರದೇ ಇರುವಂಥ ರಿಸ್ಕ್ ಫ್ಯಾಕ್ಟರ್ಗಳಾಗದೇ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟ್ರಿ ಇದೆ. ಬೋನ್ ಹೆಲ್ತ್ಗೆ ಕೂಡ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದನ್ನು ನೋಡಿಬಿಟ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ಬೇಕು. ನೀವು ಎಲ್ಲಿವರೆಗೂ ಅದನ್ನು ಕುದಿಸ್ಬೇಕು ಅಂತ ಅಂದರೆ ಅದು ಶುಂಠಿ ಬೆಳ್ಳುಳ್ಳಿದೇನು ಸಾಂಬಾರು ಘಮ ಇರುತ್ತೆ ಮನೆಯೆಲ್ಲ ಇದಾಗುತ್ತೆ. ಸೊ ಇದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆನ ನೀಟಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಎರಡೂ ಕಡೆನೂ ನೀಟಾಗಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ನನ್ನ ಪ್ರೀವಿಯಸ್ ವೀಡಿಯೋ ಚಟ್ನಿ ಪುಡಿಗಳಲ್ಲಿ ತೋರಿಸಿದ್ದೀನಿ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ತಿನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಇದನ್ನು ತೋರಿಸಿದ್ದೀನಿ. ನೋಡಿ ಇಲ್ಲಿ ಎತ್ತಿ ಹಾಕುವಾಗ ದೋಸೆ ಸ್ಪೂನ್ಗೆ ಅಂಟ್ಕೊಂಡ್ಬಿಡ್ತದು. ಸೊ ಅದನ್ನು ಬಿಡಿಸ್ತಾ ಇದ್ದೀನಿ. ಎಣ್ಣೆ ಇಲ್ಲದೆ ಮಾಡೋದಲ್ವ, ಈ ಥರ ಸಮ್ ಟೈಮ್ಸ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಬಟ್ ಎಣ್ಣೆ ಇಲ್ಲದೆ ಮಾಡಿದಾಗ ತುಂಬ ಟೇಸ್ಟಿ ಇರುತ್ತೆ. ಮಿನಿಮಮ್ 20 ರಿಂದ 25 ನಿಮಿಷ ನಾನಿಲ್ಲಿ ಈ ಸಾಂಬಾರನ್ನ ಕುದಿಸಿದ್ದೀನಿ. ನೋಡಿ ಎಲ್ಲ ಬದನೆಕಾಯಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಇದೇನಾ ಇಲ್ವಾ ಅಂತ ನೋಡೋಕ್ಕೆ ಫಸ್ಟ್ ನೀವು ಈರುಳ್ಳಿ ಹಾಕಿರ್ತೀರಲ್ಲ ಅದನ್ನ ತೊಗೋಬೇಕು. ಅದು ಈರುಳ್ಳಿ ಫುಲ್ ಸಾಫ್ಟ್ ಆಗಿರಬೇಕು. ಈ ಥರ ಯಾವುದಾದ್ರೂ ಒಂದು ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಹೋಗಿರಬೇಕು. ಮತ್ತು ಈ ಮೇನ್ ಏನಪ್ಪ ಅಂದರೆ ಈ ಶುಂಠಿ ಬೆಳ್ಳುಳ್ಳಿದು ಘಮ ಮನೆಯೆಲ್ಲ ಹರಡುತ್ತೆ.
ಸೊ ಇದನ್ನು ಬಿಸಿ ಬಿಸಿ ಇರುವಾಗಲೇ ಒಂದು ಸರ್ವಿಂಗ್ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಇದನ್ನು ದೋಸೆ, ಮುದ್ದೆ, ಸ್ಪೆಷಲಿ ಮುದ್ದೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರೈಸ್ಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾವು ಇದನ್ನು ಬೀಟ್ರೂಟ್ ದೋಸೆ ಮತ್ತು ಪಲಾವ್ ಜೊತೆ ನಾನು ತಿಂದೆ. ಪಲಾವ್ನ ಯಾವ ಥರ ಮಾಡೋದಂತ ಕೂಡ ನಾನು ರೆಸಿಪಿ ಹಾಕಿದ್ದೀನಿ. ಸೊ ನೋಡ್ಕೊಳ್ಳಿ, ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.